ಇವತ್ತು ರಿವ್ಯೂ ಮಾಡ್ತಾ ಇರೋದು ಬಂದು ನಾನು ಫೇಸ್ ಸಿನಿಮಾದು ತಮಿಳ್ ಇಂದ ಬಂದಂತ ಕನ್ನಡ ಸಿನಿಮಾ. ಇದು ಹೇಗಿದೆ, ಯಾವ ರೀತಿ ಇದೆ ಅನ್ನೋದನ್ನ ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ. ಕಥೆಯ ಕೇಂದ್ರ ಬಿಂದು ನಿತ್ಯ ಎಂಬ ಯುವತಿ ಬೆಂಕಿ ಅವಘಡದ ನಂತರ PTSD ಸಮಸ್ಯೆಯಿಂದ ಬಳಲುತ್ತಿದ್ದಳು. ಆಕೆ ಕಾಣೆಯಾಗಿರುವ ತನ್ನ ಪ್ರಿಯಕರ ಮೈಕಲ್ನ ಮುಖವನ್ನು ಎಲ್ಲರಲ್ಲೂ ಕಾಣಲು ಪ್ರಾರಂಭಿಸುತ್ತಾಳೆ. ಈ ರಹಸ್ಯದ ಸುತ್ತ ಸಿನಿಮಾ ಸಾಗುತ್ತದೆ. ಸ್ಟೋರಿ ಕಡೆ ಹೋಗುವುದಾದ್ರೆ, ಸಿನಿಮಾದ ಆರಂಭ ಕುತೂಹಲಕಾರಿಯಾಗುತ್ತದೆ. ನಿತ್ಯಳ ಮಾನಸಿಕ ಸ್ಥಿತಿ, ಮೈಕಲ್ನ ನಾಪತ್ತೆ ಮತ್ತು ಅವಳಿಗೆ ಕಾಣಿಸಿಕೊಳ್ಳುವ ವಿಚಿತ್ರ ಅನುಭವಗಳು ಪ್ರೇಕ್ಷಕರಲ್ಲಿ ಸಸ್ಪೆನ್ಸ್ ಹುಟ್ಟಿಸುತ್ತದೆ. ಕಥೆ ಮುಂದುವರಿದಂತೆ ಮಿಸ್ಟರಿ ಮತ್ತು ಮಾನಸಿಕ ಸಂಘರ್ಷಗಳು ತೆರೆದುಕೊಳ್ಳುತ್ತದೆ. ಪ್ಲಸ್ ಪಾಯಿಂಟ್ ಕಡೆ ಹೋಗೋದಾದ್ರೆ, ರಾಜಿ ಕೊನೆ ಅವರ ಅಭಿನಯ ಚಿತ್ರ ದೊಡ್ಡ ಬಲ. ಸೈಕಾಲಜಿಕಲ್ ಥ್ರಿಲ್ಲರ್ಗೆ ತಕ್ಕ ವಾತಾವರಣ ಮತ್ತು ಹಿನ್ನೆಲೆ ಸಂಗೀತ ಉತ್ತಮವಾಗಿದೆ. ಕಥೆಯ ಮೂಲ ಐಡಿಯಾ ಭಿನ್ನವಾಗಿದೆ. ಮೈನಸ್ ಪಾಯಿಂಟ್ ಕಡೆ ಹೋದರೆ, ಉತ್ತಮ ಕಥಾವಸ್ತು ಇದ್ದರೂ ಅದರ ನಿರೂಪಣೆ ಎಲ್ಲೆಡೆ ಪರಿಣಾಮಕಾರಿ ಆಗಿ ಮೂಡಿಬಂದಿಲ್ಲ. ಕೆಲವು ದೃಶ್ಯಗಳು ನಿಧಾನವಾಗಿ ಸಾಗುತ್ತದೆ. ಚಿತ್ರದ ಪ್ರಮುಖ ಮಾನಸಿಕ ಅಂಶಗಳನ್ನು ಇನ್ನಷ್ಟು ಆಳವಾಗಿ ತೋರಿಸಬಹುದು. ಅಂತಿಮವಾಗಿ ಹೇಳೋದಾದ್ರೆ, ಫೇಸ್ ಒಂದು ವಿಭಿನ್ನ ಪ್ರಯತ್ನ. ಸೈಕಲಾಜಿಕಲ್ ಮಿಸ್ಟರಿ ಮತ್ತು ಥ್ರಿಲ್ಲರ್ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ಒಮ್ಮೆ ನೋಡಬಹುದಾದ ಸಿನಿಮಾ. ಮಾಸ್ ಎಂಟರ್ಟೈನ್ಮೆಂಟ್ ಅಥವಾ ಯೋಗದ ಕಥೆ ನಿರೀಕ್ಷಿಸುವವರಿಗೆ ಇದು ನಿಧಾನವಾಗಿ ಅನ್ನಿಸಬಹುದು. ನನ್ನ ರೇಟಿಂಗ್ ಬಂದು 5ಕ್ಕೆ 3. ಈ ರಿವ್ಯೂ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ರಿವ್ಯೂಗಾಗಿ ಥ್ಯಾಂಕ್ ಯು ಸೋ ಮಚ್.